ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೋವಿ ವಡ್ಡರ ಸಮಾಜವನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಮಹತ್ವದ ಜನೋತ್ಸವಕ್ಕೆ ಚಿತ್ರದುರ್ಗ ಇದೀಗ ಸಾಕ್ಷಿಯಾಗಲಿದೆ. ಜುಲೈ 19ರಂದು ಚಿತ್ರದುರ್ಗದ ಬೋವಿ ವಡ್ಡರ ಗುರುಪೀಠದ ಆವರಣದಲ್ಲಿ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಜುಲೈ 19ರಂದು ಚಿತ್ರದುರ್ಗದ ಬೋವಿ ವಡ್ಡರ ಗುರುಪೀಠದ ಆವರಣದಲ್ಲಿ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ನೇ ಲಾಂಛನ ದೀಕ್ಷಾ ಮಹೋತ್ಸವ ಹಾಗೂ 40ನೇ ಜನ್ಮ ವರ್ಧೋತ್ಸವದ ಅಂಗವಾಗಿ ಬೃಹತ್ ಬೋವಿ ವಡ್ಡರ ಜನ್ಮೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಬಗ್ಗೆ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಸಮಾಜದ ಮುಖಂಡ ಸಿದ್ದು ಬಂಡಿ, ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ಸಾಗ್ತಿವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾವೇಶ ಉದ್ಘಾಟಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಚಿವರು, ಶಾಸಕರು, ಮಾಜಿ ಸಚಿವರು, ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಹಾಗೂ ರಾಜ್ಯದ ವಿವಿಧ ಭಾಗಗಳ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಮಾಜ ಅನುಭವಿಸುತ್ತಿರುವಂತಹ ಅನೇಕ ತೊಂದರೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಗಮನ ಸೆಳೆಯುವ ಮೂಲಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕೆಲಸವನ್ನ ಮಾಡುವುದಾಗಿ ಅವರು ತಿಳಿಸಿದ್ದಾರೆ. ಹಾಗಾಗಿ ಪರವಾಗಿಲ್ಲ ಅನ್ನೋದು ಲೆಕ್ಕದಲ್ಲಿದ್ದೀವಿ. ಹೋದ ಬಾರಿ ನಮಗೆ ಸಚಿವ ಸ್ಥಾನ ಕೂಡ ಕೊಟ್ಟಿದ್ದರು. ಇವಾಗ ಸಚಿವನ ಸ್ಥಾನದಿಂದನೂ ನಮ್ಮ ಬೋವಿ ಸಮಾಜದ ವಡ್ಡರ ಸಮಾಜ ಕುಲಗಳಾದ ಸಿದ್ದರಾಮೇಶ್ವರ ಜನೋತ್ಸವ ಚಿತ್ರದುರ್ಗ ಹಮ್ಮಿಕೊಂಡಿದ್ದೀವಿ. ನಾಳೆ ಜುಲೈ 19ನೇ ತಾರೀಕು ದಿವಸ ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಏನು ಕಾಂಗ್ರೆಸ್ MLAಗಳಾದ, ಆಮೇಲೆ ಮಾಜಿ ಶಾಸಕರು, BJP ಶಾಸಕರು ಹಾಗೂ JDS ಶಾಸಕರು, ಅದ್ರ ಜೊತೆಗೆ ಮಲ್ಲೇಶ್ ಬಾಬು ಅಂತ ಇಡೀ ನಮ್ಮ ದೇಶಕ್ಕೆ ಒಬ್ಬ ಸಂಸದರಾದ ಮಲ್ಲೇಶ್ ಬಾಬು ಕೋಲಾರ MP ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಲವಾರು ನಮ್ಮ ಮುಖಂಡರು ಕೂಡ ನಮ್ಮ ಕಾಂಗ್ರೆಸ್ನಲ್ಲಿ ಶಿವರಾಜ್ ತಂಗಡಿಯವರು ಮಾಜಿ ಸಚಿವರು ಅವರು ಕೂಡ ಇರ್ತಾರೆ. ಇನ್ನೊಬ್ಬರು ನಮ್ಮ ಶಾಸಕರಾದ ಪಾಗೋಡೆ ವೆಂಕಟೇಶ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ನಮ್ಮ ಶ್ರೀನಿವಾಸ್ ಅಂತ ಅವರು ಕೂಡ ಆಗಮಿಸ್ತಾರೆ. ಹಲವಾರು BJP ಮುಖಂಡರು ಇವತ್ತು ಎಲ್ಲ ನಾಯಕರು, BJP ಸದಸ್ಯರು, MLAಗಳು, ಮಾಜಿ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕೂಡ ಸುಮಾರು ಜನ ಸೇರ್ತಾರೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಗುರುಗಳ ಒಂದು ಹುಟ್ಟುಹಬ್ಬ, ಒಂದು ಜನೋತ್ಸವ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮದು ಮುಖ್ಯವಾಗಿ ಏನು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರವನ್ನು ಆ ಮಠದಿಂದ ಗೌರವಧನ ನೀಡೋಂಥ ಒಂದು ವ್ಯವಸ್ಥೆ ಇದೆ. ಹೋದ ವರ್ಷ ಸುಮಾರು 1,500 ಜನ ಎದುರಿಸಿದ 1,000 ಜನ ಸೇರ್ತಾರೆ ಅಂತ ಭಾವಿಸ್ತಾ ಇದ್ದೀವಿ. ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ಕುಂದುಕೊರತೆಗಳು ನಮ್ಮ ಸಮಾಜಕ್ಕೆ, ಬೋವಿ ಸಮಾಜಕ್ಕೆ ಇವತ್ತು ಆ ಮಠದ ಏನು ಒಂದು ಕಾರ್ಯಕ್ರಮಕ್ಕೆ ನಾಡಿನ ದೊರೆ ಡಿ ಕೆ ಶಿವಕುಮಾರ್ ಆಗಮಿಸ್ತಾರೆ. ಆ ಆಗಮಿಸಿದಾಗ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾದ್ರೆ ನಾವು ಕಾರ್ಯಕ್ರಮ ಮಾಡಬೇಕಾಗತ್ತಾ. ಅದಕ್ಕೆ ನಮ್ಮ ಗುರುಗಳ ಅಧ್ಯಕ್ಷತೆಯಲ್ಲಿ, ನಮ್ಮ ಬೋವಿ ಸಮಾಜ ಗುರುಗಳ ಅಧ್ಯಕ್ಷತೆಯಲ್ಲಿ ಬೃಹತ್ವಾದ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮದಲ್ಲಿ